ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ದಾಮಿನಿ ಫೋನ್ ಮಾಡಿಬಿಟ್ಟು ನಿನ್ನ ನಾದ್ನಿನೂ ನಿನ್ನ ಗಂಡನೂ ಉಳಿಸ್ಕೊಳ್ಳೆ ನೋಡ್ತೀನಿ ಆದರೆ ಅಂತ ಹೇಳಿರ್ತಾಳೆ, ಸುಳ್ಳು ಹೇಳಿರ್ತಾಳೆ. ಆವಾಗ ಇವಳು ಯೋಚನೆ ಮಾಡ್ತಾಳೆ ಪ್ರೇಮ. ದಾಮಿನಿಗೆ ಪಂಚಮಿಗೆ ಏನೂ ಆಗಿರಲ್ಲ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮತ್ತು ರಾಮನ ಅವ್ನು ಕರ್ಕೊಂಡೋಗಿದ್ದಾನೆ, ಅವನಿಗೂ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಇವಳು ಹೇಳ್ತಿರೋದು ಬೇರೆ ಅಲ್ಲಿ ಡೈವರ್ಟ್ ಮಾಡ್ತಿದ್ದಾಳೆ ನನಗೆ ವಿಷಯನ ಅಂತೇಳ್ಬಿಟ್ಟು ಪ್ರೇಮಂಗೆ ಗೊತ್ತಾಗುತ್ತೆ. ಪ್ರೇಮ ಏನು ಮಾಡ್ತಾಳೆ, ಯೋಚನೆ ಮಾಡ್ತಾಳೆ. ದಾಮಿನಿಗೂ ಏನೂ ಆಗಿರಲ್ಲ, ರಾಮಂಗೂ ಏನೂ ಆಗಿರಲ್ಲ, ಅವಳು ಹೇಳಿದ್ದು ರಾಂಗು. ಎಲ್ಲೋ ಕಲ್ಯಾಣಿ ಅತ್ತೆಗೋ ಏನೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬರ್ತಾಳೆ. ಮನೆ ಹತ್ರ ಬಂದರೆ ದಾಮಿನಿ ಮನೆ ಹತ್ರ ರೌಡಿಗಳನ್ನು ಇಟ್ಬಿಟ್ಟು ಹೋಗಿದ್ದಾಳೆ. ಯಾರು ಬಂದರೂ ಒಳಗಡೆ ಬಿಡಬೇಡಿ ಅಂತೇಳ್ಬಿಟ್ಟು. ಸರಿ ಅಂತೇಳಿ ಇವಳು ಅಲ್ಲಿಂದ ಓಡೋಡಿ ಬರ್ತಾಳೆ ಯೋಚನೆ ಮಾಡಿಕೊಂಡು. ನೋಡೋಣ ಏನಾಗಿರ್ಬೋದು ಅಂತೇಳಿ. ಇವಳು ಮುಗಿಲಾರ ಸಮಸ್ಯೆ ಅಲ್ಲ ಈ ದಾಮಿನಿಂದು ಅಂತೇಳ್ಬಿಟ್ಟು ಬೈಕೊಂಡು ಅಲ್ಲಿಂದ ಓಡೋಡಿ ಬರ್ತಾಳೆ ಮನೆಯಿಂದ. ಓಡೋಡಿ ಬಂದು ಇಲ್ಲಿ ನೋಡ್ತಾಳೆ ಮನೆ ಹತ್ರ ರೌಡಿಗಳು ಆ ಕಡೆ ಈ ಕಡೆ ದಸ್ತು ತಿರುಗ್ತಾ ಇದ್ದಾರೆ. ಅದನ್ನು ನೋಡಿದ್ದು ಇವಳಿಗೆ ಮೈ ಹುರಿದೋಗ್ಬಿಡುತ್ತೆ. ಆಮೇಲೆ ಎಷ್ಟು ಯೋಚನೆ ಮಾಡಿದ್ರು ಯೋಚನೆಗಳಲ್ಲಿ ಒಳಿತಲೇ ಇಲ್ಲ. ಈ ಕಡೆ ಕಾವ್ಯ ಅವ್ರ ಮಾವ ಅರ್ಥ ಆಗೋ ರೀತಿ ಎಲ್ಲ ಹೇಳಿದ ಮೇಲೆ ಸೀಟ್ ಕೊಡ್ಸೋಕ್ಕೂ ಮಹಾದೇವನೇ ಕಾರಣ, ನಿನ್ನನ್ನು ಕಾಪಾಡಿದ್ದು ಅವನೇನೆ, ಎಲ್ಲ ಥರದಲ್ಲೂ ನಿನಗೆ ಪ್ರೊಟೆಕ್ಟ್ ಮಾಡಿದ್ದು ಅವನೇನೆ ಅಂತೆಲ್ಲ ಹೇಳಿದ ಮೇಲೆ ಇವಳು ಅವನನ್ನು ಹುಡ್ಕೊಂಡು ಹೋಗ್ತಾಳೆ. ಫಸ್ಟು ಚೆನ್ನಾಗಿ ಬೈದು ಕಳಿಸ್ಬಿಟ್ಟಿರ್ತಾಳಲ್ಲ, ಮನೆ ಹತ್ರ ಹುಡ್ಕೊಂಡು ಹೋದಾಗ ಅಷ್ಟೊತ್ತಿಗೆ ಅವನೆಲ್ಲ ಏನೂ ಇಲ್ಲದಂಗೆಲ್ಲ ಖಾಲಿ ಮಾಡಿ ಹೊರಟೋಗಿರ್ತಾನೆ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಈ ತಾತಪ್ಪ ಇವಳಿಗೆ ಬುದ್ಧಿ ಹೋಗೋ ಅಷ್ಟರೊಳಗೆ ಅವನೆಲ್ಲ ಹೊರಟೋಗ್ಬಿಟ್ಟಿದ್ದಾನೆ. ಆಮೇಲೆ ಇರಿ ತಾತ ಇಲ್ಲೆಲ್ಲೂ ಇಲ್ಲ, ಇರಿ ತಾತ ಫೋನ್ ಮಾಡ್ತೀನಿ ಅಂತೇಳ್ಬಿಟ್ಟು ಫೋನ್ ಮಾಡ್ತಾಳೆ. ಫೋನ್ ಮಾಡಿದರೆ ಫೋನಿಗೂ ರೆಸ್ಪಾನ್ಸ್ ಇಲ್ಲ, ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ, ಫೋನಿಗೆ ಏನು ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಏನು ಅಂಕಲ್ ಇವನು ಫೋನಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಎಲ್ಲೋಗ್ಬಿಟ್ಟ ಅಂಕಲ್ ಇವನು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲೇ ಇದ್ನಲ್ಲಮ್ಮ, ಇಷ್ಟು ಬೇಗ ಎಲ್ಲೋದು, ಇನ್ನು ಮಧ್ಯರಾತ್ರಿ ಹೆಂಗೆ ಹೋಗ್ತಾನೆ, ಎಲ್ಲೂ ಹೋಗೋಕ್ಕಾಗಲ್ವಲ್ಲ, ಎಲ್ಲೋದ ಅಂತೇಳಿ ಮತ್ತೆ ಇವರು ಹುಡುಕೊಂಡು ಅವಳು ಹುಡುಕೊಂಡು ಎಲ್ಲಿರ್ತಾನೆ ಅಂತ ಗೊತ್ತು ಅಂತಲೇನೋ ಹುಡುಕೊಂಡು ಓಡ್ತಾಳೆ. ಮತ್ತು ಅವಳಿಂದೆ ಇರಮ್ಮ ನಾನು ಬರ್ತೀನಿ ಕಾವ್ಯ ಅಂತೇಳಿ ಇವನು ಓಡ್ತಾನೆ. ಆಮೇಲೆ ಎಲ್ಲಿ ಹುಡುಕ್ತಾರೋ ಗೊತ್ತಿಲ್ಲ, ಇನ್ನೂ ಸಿಕ್ಕಿಲ್ಲ. ಅವನು ಹುಡುಕ್ತಾನೇ ಇದ್ದಾನೆ, ಯಾವ್ಯಾವ ಪ್ಲೇಸಲ್ಲಿ ಇರ್ತಾನೆ ಅನ್ನೋದು ಗೊತ್ತಿರುತ್ತಲ್ಲ ಅಲ್ಲೆಲ್ಲ ಹುಡುಕ್ತಾರೆ. ಆಮೇಲೆ ಹುಡ್ಕೊಂಡು ತುಂಬ ಬೇಜಾರಾಗುತ್ತೆ. ಕಾವ್ಯಂಗೂ ಕೊನೆಗೆ ಅರ್ಥ ಆಗುತ್ತಲ್ಲ, ತುಂಬ ಬೇಜಾರಾಗುತ್ತೆ. ಹೌದಾ ಇಷ್ಟೆಲ್ಲ ಮಾಡೋದನ್ನ ನನಗೋಸ್ಕರ ಅಂತೇಳಿ. ಫಸ್ಟು ಏನಿಲ್ಲ ಸುಮ್ಮನಿರಿ ಅಂಕಲ್, ಅವನು ಅಂಥವನು ನಿಂತವನು ಫ್ರಾಡು ಹಂಗೆ ಹಿಂಗೆ ಅಂತ ಬೈತಾ ಇರ್ತಾಳೆ. ಯಾವಾಗ ಅವ್ನು ಮಾಡಿರೋದು ಸಾಧನೆ ಎಲ್ಲ ಗೊತ್ತಾಗುತ್ತೋ ಅವಳಿಗೋಸ್ಕರ ಅವ್ನು ಮನೆಯೇ ಬಿಟ್ಟು ಬಂದು ಇಲ್ಲಿ ಕಾವಲು ಕಾಯ್ಕೊಂಡಿದ್ದಾನೆ, ಮತ್ತು ಓದೋಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತೆಲ್ಲ ಹೇಳಿದ ಮೇಲೆ ಅವಳಿಗೆ ಮನವರಿಕೆ ಆಗುತ್ತೆ. ಮನವರಿಕೆ ಆಗಿ ಅವಳು ಅವನನ್ನು ನೋಡೋದಕ್ಕೆ ಅಂತ ಓಡೋಡಿ ಬರ್ತಾಳೆ. ಮಹಾದೇವ 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 ಅಂತ. ಮಹಾದೇವನೇ ಇಲ್ಲ ಇಲ್ಲಿ, ಮಹಾದೇವನೇ ಎಸ್ಕೇಪು, ಎಲ್ಲ ಹೋಗ್ಬಿಟ್ಟಿದ್ದಾನೆ, ಸಿಕ್ಕಿಲ್ಲ. ಅವನ್ನ ಹುಡ್ಕೊಂಡು ಇವರಿಬ್ಬರು ಹೋಗ್ತಿದ್ದಾರೆ. ಆದರೆ ಮಹಾದೇವ ಎಲ್ಲೋದ ಏನು ಎತ್ತ ಒಂಚೂರು ಗೊತ್ತಾಗಿಲ್ಲ. ಈ ಕಡೆ ಪ್ರೇಮ ಅರ್ಥ ಅವಳಿಗೆ ಗೊತ್ತಾಯಿತು, ಇವರಿಬ್ಬರಿಗೂ ಏನೂ ಆಗಿಲ್ಲ ಅಂದಮೇಲೆ ಅಲ್ಲಿ ಕಲ್ಯಾಣಿ ಅತ್ತೆಗೆ ಏನೋ ತೊಂದರೆ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಓಡಿ ಬರ್ತಾಳೆ ಮನೆ ಹತ್ರಕ್ಕೆ. ಓಡೋಡಿ ಬರ್ತಾಳೆ ಗಾಡಿ ತಗೊಂಡು ಬಂದು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಅವಳು ನೋಡೋಣ ಅಂತೇಳಿ ಮನೆ ಹತ್ರ ಬರ್ತಾಳೆ. ರೌಡಿಗಳು ಅವಳನ್ನೇ ಇಟ್ಕೊಂಡು ಕುತ್ತಿಗೆ ಹಿಡಿದು ಆಚೆಗೆ ನೂಕಕ್ಕೆ ಇಬ್ಬರು ತಳ್ಕೊಂಡು ಬಂದು ಆಚೆ ನೂಕ್ಬಿಡ್ತಾರೆ. ಆಚೆ ನೂಕಿದ ತಕ್ಷಣ ಇವಳಿಗೆ ಸಿಟ್ಟು ಬಂದುಬಿಡುತ್ತೆ. ನಮ್ಮನೆ ಹತ್ರ ನೀವೇನರೋ ಮಾಡ್ತಾಯಿದ್ದೀರಾ, ಏನು ಕೆಲಸ ಅಂದರು ನಿಮಗೆ ಅಂತ. ಆಮೇಲೆ ಅದನ್ನೇನು ಹೇಳಲ್ಲ ಅವರು. ಅವಳನ್ನ ತಳ್ಕೊಂಡು ಬಂದು ಆಚೆ ನೂಕೋದು ಅಷ್ಟೇ, ಅವಳನ್ನು ತಳ್ಕೊಂಡು ಬಂದು ಆಚೆ ನೂಕೋದು. ರೌಡಿಗಳು ಹೀಗೆ ಮಾಡ್ತಿರ್ತಾರೆ. ಇವಳಿಗೆ ಸಿಟ್ಟು ಬಂದುಬಿಡುತ್ತೆ, ಚೆನ್ನಾಗಿ ಇಬ್ಬರಿಗೂ ಹೊಡೆದಾಕ್ಬಿಡ್ತಾಳೆ. ಅಷ್ಟಿಷ್ಟು ಹೊಡೆಯಲ್ಲ, ನಮ್ಮನೆ ಮುಂದೆ ಬಂದು ನನಗೆ ಆವಾಜ್ ಹಾಕ್ತೀರಾ ಅಂತೇಳ್ಬಿಟ್ಟಿದ್ದು ಸರಿ ಹೊಡಿತಾಳೆ. ಹೊಡೆದು ಮಂಗಿಸ್ತಾಳೆ. ಮಂಗಿಸ್ಬಿಟ್ಟು ಅವ್ರ ಹತ್ರ ಕೀ ಇರುತ್ತೀನೋ ಕೀ ಇಸ್ಕೊಂಡು ಒಂದು ಸಲ ಬಾಗಿಲನ್ನ ದಡ್ ಅಂತ ತೆಗಿತಾಳೆ. ಬಾಗಿಲು ತೆಗೆದ ತಕ್ಷಣವೇ ಬಾಗಿಲು ಫುಲ್ ಓಪನ್ ಆಗುತ್ತೆ. ಆದರೆ ಕೀ ಇರಲ್ಲ ಅವಳ ಹತ್ರ, ಅದು ಗಟ್ಟಿಯಾದ ಬಾಗಿಲು. ಹೇಗೆ ಹುಡುಕ್ತಾಳೆ ಅನಿಸುತ್ತೆ, ಅವಳೆಲ್ಲೋ ಕೀ ಇಟ್ಟಿರ್ತಾಳೆ.
ದಾಮಿನಿ. ಅಲ್ಲೇ ತೆಗಿಬೋದು ಅನಿಸುತ್ತೆ. ಇವರು ಪಾಪ ಅವಳು ಜುಟ್ಟು ಹಿಡ್ಕೊಂಡು ಬಿಡ್ರು ಅಂದರು, ಕೇಳ್ದೇ ಇಬ್ಬರೂ ಜುಟ್ಟು ಹಿಡ್ಕೊಂಡು ತೊಗೊಂಡೋಗಿ ಎಳ್ಕೊಂಡು ಆ ಕಡೆಗೆ ಎಸಿತಾರೆ. ಅದು ಭಾಳ ನೋವಾಗೋಂಥ ವಿಷಯ. ಒಬ್ಬ ಹೆಣ್ಮಗಳಿಗೆ ಆ ಥರ ಜುಟ್ಟು ಹಿಡ್ದು ಎಳಿತಾರೆ ಅಂದರೆ ಇವರು ಎಷ್ಟು ಮಟ್ಟಿಗಿದ್ದಾರೆ ರೌಡಿಗಳು ಅಲ್ವಾ ಅಂತೇಳ್ಬಿಟ್ಟು ಹಂಗೆ ಅಂದ್ಕೊಂಡು ಆಮೇಲೆ ಸರಿಯಾಗಲ್ಲ ಅಂತೇಳಿ ಅವ್ರು ಚೆನ್ನಾಗಿ ಹೊಡೆದು ಅತ್ತೆ 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 ಅಂತ ಕೂಗ್ತಾ ಹೋಗ್ತಾಳೆ. ಪ್ರೇಮ ಅಂತ ಒಂದ್ಸಲ ಜೋರು ಕೂಗ್ತಾಳೆ ಒಳಗಡೆಯಿಂದ. ಅತ್ತೆ ಅಲ್ಲೇ ಇದ್ದಾರೆ ಅಂತ ಗೊತ್ತಾಗುತ್ತೆ, ಏನೋ ಕಷ್ಟದಲ್ಲಿದ್ದಾರೆ ಅಂತ. ಸರಿ ತದುಕ್ತಾಳೆ, ಇವರಿಗೆ ಬಿಡೋದೇ ಇಲ್ಲ. ಹಂಗೆ ಹೊಡೆಯಲ್ಲ, ಹೊಡೆಯಾಟ ಅಂದ್ರೆ ಅಷ್ಟಿಟ್ಟು ಹೊಡೆದಾಕ್ಬಿಡ್ತಾಳೆ. ಅವರಂತೂ ನೀರು ಕೇಳಬೇಕಾ ಹಂಗೆ ಹೊಡಿತಾಳೆ. ಮೇಕೆ ಹೇಳೋಕ್ಕೆ ಆಗ್ಬಾರ್ದು ಆ ಥರ ಹೊಡೆದು ಅತ್ತೆ ಅತ್ತೆ ಅಂತ ಹೋಗಿ ಕಿಟಕಿಯಲ್ಲಿ ನೋಡ್ತಾಳೆ. ಅವಳು ಪಾಪ ಬಿದ್ದಿರೋ ರೀತಿ ನೋಡಿಬಿಟ್ಟು ಅತ್ತೆಗೇನೋ ಆಗಿದೆ, ಏನೋ ಮಾಡಿದ್ದಾಳೆ ದಾಮಿನಿ ಅಂತ ಹೇಳ್ಬಿಟ್ಟು ಬಂದು ಮುಂದ್ಗಡೆ ಬಾಗಿಲನ್ನ ತೆಗೆದೇನೋ ಒದ್ದು ಬಿಡ್ತಾಳೆ. ಬಾಗಿಲು ಓಪನ್ ಆಗುತ್ತೆ. ಆಮೇಲೆ ಓಡೋಗಿ ಅತ್ತೆ ಅತ್ತೆ ಅಂತಾಳೆ. ಅವಳಿಗೆ ಪ್ರಜ್ಞೆನೇ ಇರಲ್ಲ, ಪಾಪ ಸುಸ್ತಾಗಿ ಹೋಗಿದ್ದಾಳೆ. ಆಮೇಲೆ ಬನ್ನಿ ಅತ್ತೆ ಅಂತ ಹೆಂಗೋ ಪ್ರಜ್ಞೆಲಿ ಇರ್ತಾಳೆ. ಆವಾಗ ಕರ್ಕೊಂಡು ಬಂದು ಬೈಕಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ಪೆಟ್ರೋಲು ಖಾಲಿ ಆಗಬೇಕಾ ಈಗಲೇ ಅಂತೇಳಿ ಅಲ್ಲೊಂದು ದೇವಸ್ಥಾನದ ಹತ್ರ ಮಂಗಿಸ್ಬಿಟ್ಟು, ದೇವರೇ ನೀನೇ ಕಾಪಾಡಬೇಕು ನಮ್ಮ ಅತ್ತೆನ, ಎಷ್ಟು ಕಷ್ಟ ಕೊಡ್ತೀಯ ದೇವರೇ, ಅದು ದಾಮಿನಿಗೆ ಕಷ್ಟ ಕೊಟ್ಬಿಟ್ಟು ನಮ್ಮ ಅತ್ತೆನ ಕಾಪಾಡಪ್ಪ ದೇವರೇ ಅಂತೇಳಿ ಕೈ ಮುಕ್ಕೋತಾಳೆ. ಅಷ್ಟು ಕೈ ಮುಕ್ಕೊಂಡ್ರೂ ದೇವರಿಗೆ ಕನಿಕರ ಬಂದು ಅವಳನ್ನು ಯಾವುದಾದ್ರು ಒಂದು ಮುಖಾಂತರ ಹಾಸ್ಪಿಟ್ಲಿಗೆ ಸಾಗಿಸೋಂಥ ವ್ಯವಸ್ಥೆ ಮಾಡ್ಬೋದು. ನೈಟ್ ಅಲ್ವಾ, ಏನೇನೂ ಇಲ್ಲ ಅಲ್ಲಿ, ಒಂದೆಂಥ ವೆಹಿಕಲ್ಗಳು ತಿರುಗ್ತಿಲ್ಲ. ಅಂಥ ಕಷ್ಟದ ಕಾಲದಲ್ಲಿ ಪಾಪ ಅವಳು ಎಲ್ಲನೂ ಹೊಡೆದಾಕಿ ಆ ಥರ ಸಾಹಸ ಮಾಡ್ತಿದ್ದಾಳೆ. ಅದು ಗ್ರೇಟ್ ಅಲ್ಲ. ಬಟ್ ಈ ಪ್ರೌಢಿಗಳಂತೂ ಎಲ್ಲ ಮನಕೊಂಡಿದ್ದಾರೆ ಕಡೆ. ಅವಳು ಯಾರಿಗೂ ಕೈ ಬಿಡ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಸಾಹಸ ಮಾಡ್ತಾಳೆ ಪ್ರೇಮ. ಮೆಚ್ಚಬೇಕಾಗಿತ್ತೆ. ಯಾರು ತಾನೇ ಇಷ್ಟು ಸಾಹಸ ಮಾಡೋಕ್ಕೆ ಸಾಧ್ಯ? ಅವಳು ನಮ್ಮ ಮನೆಗೆ ಅಂತೇಳ್ಬಿಟ್ಟು ಅಷ್ಟು ಸಾಹಸ ಮಾಡ್ತಾಳೆ. ಒಂದು ಸುಳ್ಳೇಳಿ ಮದುವೆ ಆಗಿದ್ದಕ್ಕೆ ಅವ್ರ ಅತ್ತೆ ಮನೆಯಿಂದ ಆಚೆ ಹಾಕಿದ್ಲು. ಈಗ ಎಷ್ಟು ಸಾಹಸ ಮಾಡಿ ಅವಳನ್ನೇ ಕಾಪಾಡೋಕ್ಕೆ ಹೋಗ್ತಾ ಇದ್ದಾಳೆ. ಮತ್ತು ನಮ್ಮ ಮನೆ, ನನ್ನದು ಸಂಸಾರ, ನನ್ನ ಕುಟುಂಬ ಅನ್ನೋದು ಇವಳಲ್ಲಿ ತುಂಬ ಇದೆ. ಹಾಗಾಗಿ ಯಾವುದಕ್ಕೂ ಕೇರ್ ಮಾಡಲ್ಲ ಇವರು. ಅದೇ ಅವಳು ಪ್ರೇಮ ಅಷ್ಟು ಅತ್ತೆಗೇನೋ ಆಗಿದೆ ಅಂತ ಗೊತ್ತಾದ ತಕ್ಷಣ ಸಕ್ಕ ಸಿಟ್ಟು ಮಾಡಿಕೊಂಡು ಅಷ್ಟು ಇದು ಮಾಡ್ತಾಳೆ. ಆಮೇಲೆ ಪ್ರೇಮಂಗೆ ನಿಧಾನವಾಗಿ ದಾಮಿನಿ ಏನು ಮೋಸ ಮಾಡಿದ್ದಾಳೆ ಅನ್ನೋದು ಅರ್ಥ ಆಗುತ್ತೆ. ಅರ್ಥ ಆದ ತಕ್ಷಣ ಅವಳು ಯೋಚನೆ ಮಾಡೋದ್ರಲ್ಲಿ ಮುಂದುವರಿತಾಳೆ. ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗಬೇಕು ಅಂತ ಅತ್ತೆನ ಎತ್ತಾಕೊಂಡು ಹೋಗ್ತಾಳೆ. ಆದರೆ ಆ ಮಧ್ಯದಲ್ಲಿ ಪೆಟ್ರೋಲ್ ಖಾಲಿಯಾಗಿರೋದ್ರಿಂದ ಯಾವ ವೆಹಿಕಲ್ ಇನ್ನೂ ಸಿಕ್ಕಿಲ್ಲ. ಯಾವ್ದಾರ ಸಿಕ್ಕಿದ್ರೆ ಕರ್ಕೊಂಡು ಹೋಗ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.